ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ಮುಖ್ಯ ಪ್ರಶ್ನೆ 3 ಗಮನಿಸೋಣ. ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಈ ಹೇಳಿಕೆಯನ್ನು ಗಮನಿಸಿದರೆ ಇಲ್ಲಿ ಪ್ರತಿಯೊಂದು ಪ್ರಶ್ನೆಗೆ 2 ಅಂಕಗಳಿರುತ್ತೆ. 8 ಪ್ರಶ್ನೆಗಳಿಗೆ ಒಟ್ಟು 16 ಅಂಕಗಳನ್ನು ಗಳಿಸಬಹುದಾದಂಥ ಒಂದು ಅವಕಾಶ. ವಿದ್ಯಾರ್ಥಿಗಳು ಗಮನಿಸಬೇಕಾದ್ದು ಏನು ಅಂತ ಹೇಳಿದರೆ, ಪ್ರತಿ ಪ್ರಶ್ನೆಗೆ ಕನಿಷ್ಠ 4 ಸಾಲುಗಳ ಉತ್ತರವನ್ನಾದರೂ ಬರೆಯುವ ಪ್ರಯತ್ನವನ್ನು ಮಾಡಬೇಕು. ಇದರಲ್ಲಿ ಉಪಪ್ರಶ್ನೆ ಸಂಖ್ಯೆಯನ್ನು ಗಮನಿಸೋಣ. 17, ರೈತರು ಎದುರಿಸುತ್ತಿರುವ ಸಮಸ್ಯೆಗಳು ಯಾವುವು? ಅದಕ್ಕೆ ಉತ್ತರವನ್ನು ಬರೆಯುವಂತಹ ಸಂದರ್ಭದಲ್ಲಿ ರೈತರು ಒಂದೆಡೆ ನಿಸರ್ಗದ ಜೊತೆ ಹೋರಾಟವನ್ನು ಮಾಡಬೇಕು. ಸಕಾಲಕ್ಕೆ ಸರಿಯಾಗಿ ಮಳೆ ಬರುವುದಿಲ್ಲ, ಉತ್ತಮ ಬೀಜ ಸಿಗುವುದಿಲ್ಲ, ಭೂಮಿ ಬರಡಾಗಿರುತ್ತದೆ, ಕ್ರಿಮಿಕೀಟಗಳ ಹಾವಳಿಯಿಂದ ಬೆಳೆಗೆ ವಿವಿಧ ರೋಗಗಳು ಬರುತ್ತವೆ, ಬೇಸಾಯವೇ ಬೇಡ ಎನ್ನುವಂತಹ ಮನಸ್ಥಿತಿಗೆ ಬರುತ್ತಾರೆ. ಅದರಲ್ಲಿಯೂ ಇತ್ತೀಚಿನ ದಿನಗಳಲ್ಲಿ ಬೆಂಬಲ ಬೆಲೆ ಸಿಗದೆ ರೈತರು ಕಂಗಾಲಾಗಿದ್ದಾರೆ. ಹೀಗೆ ಹಲವು 10 ಸಮಸ್ಯೆಗಳನ್ನು ರೈತರು ಎದುರಿಸುತ್ತಾರೆ, ನಾಡಿಗೆ ಅನ್ನವನ್ನು ನೀಡುತ್ತಿದ್ದಾರೆ. ಮುಂದಿನ ಪ್ರಶ್ನೆ, ನಮ್ಮ ದೇಶದ ರಕ್ಷಣಾ ಪಡೆ ಏಕೆ ಪ್ರಬಲವಾಗಿರಬೇಕು? ಒಂದು ದೇಶ ಸುಭಿಕ್ಷವಾಗಿರಬೇಕಂದ್ರೆ ರಕ್ಷಣಾ ಪಡೆಗಳ ಕರ್ತವ್ಯ ಬಹಳ ಮುಖ್ಯ. ಅದಕ್ಕೆ ಉತ್ತರವನ್ನು ಈ ರೀತಿಯಲ್ಲಿ ನಿರೀಕ್ಷಿಸುತ್ತೇವೆ. ಸೈನಿಕರು ಪ್ರಬಲವಾಗಿದ್ದಾಗ ದೇಶವನ್ನು ರಕ್ಷಣೆ ಮಾಡಲು ಸಾಧ್ಯ. ಇಲ್ಲದಿದ್ದರೆ ಬಲಿಷ್ಠ ದೇಶವು ಒಂದು ನಮ್ಮೆಲ್ಲರನ್ನ ಹೊಡೆದು ಹಾಕಿ ತಾವೇ ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಸರ್ವಾಧಿಕಾರಿಯಂತೆ ಮೆರೆಯಬಹುದು. ಆದ್ದರಿಂದಲೇ ನಮ್ಮ ರಕ್ಷಣಾ ಪಡೆಗಳು ತುಂಬ ಪ್ರಬಲವಾಗಿರಬೇಕು. ಮುಂದಿನ ಪ್ರಶ್ನೆ, ಹಕ್ಕಿಗಳು ಗೂಡನ್ನು ನಿರ್ಮಿಸುವ ಉದ್ದೇಶ ಏನು? ಹಕ್ಕಿಗಳು ಗೂಡನ್ನು ನಿರ್ಮಿಸುವ ಉದ್ದೇಶವೇನು ಅನ್ನುವಂತಹ ಪ್ರಶ್ನೆಗೆ ಉತ್ತರ ಈ ರೀತಿ ಬರೀಬೇಕು. ಹಕ್ಕಿಗಳು ಗೂಡುಗಳನ್ನು ನಿರ್ಮಿಸುವ ಉದ್ದೇಶಗಳು ಮುಖ್ಯವಾಗಿ ರಕ್ಷಣೆಗಾಗಿ, ಶೀತಗಾಳಿ ಮತ್ತು ಬಿರುಗಾಳಿ, ಮಳೆ, ಪ್ರವಾಹಗಳ ವಿರುದ್ಧ ಬದುಕಲು, ಹವಾಮಾನ ವೈಪರೀತ್ಯವನ್ನು ಎದುರಿಸಲು, ಮೊಟ್ಟೆ ಮತ್ತು ಮರಿಗಳನ್ನು ರಕ್ಷಿಸಿಕೊಳ್ಳಲು, ಬೇಟೆಯಾಡುವ ಪ್ರಾಣಿಗಳಿಂದ ತಪ್ಪಿಸಿಕೊಳ್ಳಲು ಹಕ್ಕಿಗಳು ಗೂಡನ್ನು ನಿರ್ಮಿಸಿಕೊಳ್ಳುತ್ತವೆ. ಹಕ್ಕಿಗಳು ತಮ್ಮ ಬದುಕನ್ನು ಕಟ್ಟಿಕೊಳ್ಳುವ ಬಗೆಯನ್ನು ಇಲ್ಲಿ ತಿಳಿಸಲಾಗಿದೆ. 20ನೆಯ ಪ್ರಶ್ನೆ, ಹರಿದ್ವಾರಕ್ಕೆ ಕಪಿಲ ಸ್ಥಾನ ಎಂದು ಹೆಸರು ಬರಲು ಕಾರಣವೇನು? ಹರಿದ್ವಾರಕ್ಕೆ ಕಪಿಲ ಸ್ಥಾನ ಎಂದು ಹೆಸರು ಬರಲು ಕಾರಣವೇನು? ಇಲ್ಲಿ ಸಗರ ಪುತ್ರನನ್ನು ಕಪಿಲ ಮಹರ್ಷಿಯು ತನ್ನ ಕೋಪಾಗ್ನಿಯಿಂದ ಬೂದಿ ಮಾಡಿದನು. ನಂತರ ಸಗರ ವಂಶದ ಭಗೀರಥನು ತನ್ನ ಪಿತೃಗಳಿಗೆ ಸದ್ಗತಿಯನ್ನು ಕಾಣಿಸಲು ಗಂಗೆಯನ್ನು ತಂದು ಹರಿಸಿದ ಸ್ಥಳವೇ ಕಪಿಲ ಸ್ಥಾನ ಎಂದು ಹೆಸರಾಗಿದ್ದು, ಅಂದು ಅದೇ ಈಗಿನ ಹರಿದ್ವಾರವಾಗಿದೆ ಎನ್ನುವಂಥದ್ದು ಸರಿ ಉತ್ತರ. 21ನೆಯ ಪ್ರಶ್ನೆ, ಚೈತ್ರದಲ್ಲಿ ಹಕ್ಕಿಗಳ ಕಲರವ ಹೇಗಿರುತ್ತದೆಂದು ಕವಿಗಳು ವರ್ಣಿಸಿದ್ದಾರೆ? ಉತ್ತರ, ಶಿಶಿರ ಋತುವಿನಲ್ಲಿ ಒಣಗಿದ ಮರಗಳು, ಚೈತ್ರ ಮಾಸದಲ್ಲಿ ಚಿಗುರಿ ಬಣ್ಣ ಬಣ್ಣದ ಹೂಗಳು ಅರಳಿರುತ್ತವೆ. ಪ್ರಕೃತಿಯಲ್ಲಿ ಎಲ್ಲೆಲ್ಲೂ ಹೊಸತನ ಬಂದಿದೆ. ವಸಂತ ಮಾಸ ಪ್ರಾರಂಭವಾಗಿ ಕೋಗಿಲೆಯು ಮಧುರ ಕಂಠದಿಂದ ಹಿಂಪಾಗಿ ಆಡುತ್ತಿದೆ. ಪಕ್ಷಿಗಳೆಲ್ಲ ಉತ್ಸಾಹದಿಂದ ಕೂಡಿದ್ದು ಕೋಗಿಲೆಯ ಮಧುರ ಗಾನದಿಂದ ಹಕ್ಕಿಗಳ ಚಿಲಿಪಲಿಯ ಕಲರವಕ್ಕೆ ಮತ್ತೇರಿದೆ ಎಂದು ಕವಿ ವರ್ಣಿಸುತ್ತಾರೆ. ನಂತರದಲ್ಲಿ ಬರುವಂತಹ ಪ್ರಶ್ನೆ 22ನೆಯ ಪ್ರಶ್ನೆ ಆಗಿರುತ್ತೆ. ಈ 22ನೆಯ ಪ್ರಶ್ನೆಯಲ್ಲಿ ಕುಣಿಗಲ್ ಕೆರೆ ಎಂಥವರನ್ನು ಬೆರಗುಗೊಳಿಸುವಂತಿತ್ತು, ಏಕೆ? ಕುಣಿಗಲ್ ಕೆರೆ ಎಂಥವರನ್ನು ಬೆರಗುಗೊಳಿಸುವಂತಿತ್ತು, ಏಕೆ ಅನ್ನುವಂಥದ್ದನ್ನು ಗಮನಿಸಬೇಕಾಗಿದೆ. ಅದರಲ್ಲಿ ಉತ್ತರ, ಕುಣಿಗಲ್ ಕೆರೆ ನೋಡುವವರಿಗೆ ವೈಭವದಿಂದ ಕಾಣುತ್ತಿತ್ತು. ಮೂಡಲದ ದಿಕ್ಕಿನಲ್ಲಿ ಚಂದಿರ ಉದಯವಾಗುವುದನ್ನು ಕಾಣಬಹುದಾಗಿತ್ತು. ಜನರು ಸಂತೆಗೆ ಹೋಗುವಾಗ ಆ ಕೆರೆಯ ಕಲ್ಲು ಕಟ್ಟೆಯ ಮೇಲೆ ಹೋಗಬೇಕು. ಕೆರೆಯನ್ನು ನೀಳವಾಗಿ ನೋಡುವವರಿಗೆ ವೈಭೋಗದ ಅನುಭವವನ್ನು ಕೊಡುತ್ತದೆ. ಇಂತಹ ಸುಂದರವಾದ ಕೆರೆಯು ಎಂಥವರನ್ನಾದರೂ ಬೆರಗುಗೊಳಿಸುತ್ತಿತ್ತು. ಅಲ್ಲಿ ಓಡಾಡುವವರು ಆ ರುದ್ರ ರಮಣೀಯವಾದಂತಹ ಸೌಂದರ್ಯವನ್ನು ಸವಿಯುತ್ತಾ ಮುಂದೆ ಸಾಗುತ್ತಿದ್ದರು. ಮುಂದಿನ ಪ್ರಶ್ನೆ, ಕಳ್ಳರ ಗುರುವಿನ ಮನಪರಿವರ್ತನೆ ಹೇಗಾಯಿತು? ಕಳ್ಳರ ಗುರುವಿನ ಮನಪರಿವರ್ತನೆ ಹೇಗಾಯಿತು ಅನ್ನುವಂತಹ ಪ್ರಶ್ನೆ. ಅದಕ್ಕೆ ಉತ್ತರ ಈ ರೀತಿಯಾಗಿದೆ. ಕಳ್ಳರ ಗುರುವಿನ ಮನಪರಿವರ್ತನೆ ಹೇಗಾಯಿತೆಂದರೆ, ನಾನು ವೈದ್ಯರ ಮನೆಯಲ್ಲಿ ಕಳ್ಳತನ ಮಾಡಿದ್ದರೂ ಅವೆಲ್ಲವನ್ನು ಲೆಕ್ಕಿಸದೆ ನನ್ನ ಮಗನ ಜೀವವನ್ನು ಉಳಿಸಿದ್ದಾರೆ. ಅವರೇ ನಮ್ಮ ಪಾಲಿನ ದೇವರು.
ಕಾಯುವುದು ದೇವರ ಕೆಲಸ, ಕೊಲ್ಲುವುದು ರಾಕ್ಷಸನ ಕೆಲಸ ಎಂದು ತಿಳಿದ ಕಳ್ಳರ ಗುರುವಾದ ಭೀಮನಾಯಕನು ಮನಪರಿವರ್ತನೆಯಾಗಿ ಸಜ್ಜನ ವ್ಯಕ್ತಿಯಾಗಿ ಬದುಕುವುದಕ್ಕೆ ಮನಸ್ಸು ಮಾಡುತ್ತಾನೆ. ಇನ್ನು ಕೊನೆಯ ಪ್ರಶ್ನೆ, ಕನ್ನಡಿಗರ ಕಾವ್ಯ ರಚನಾ ಶೈಲಿಯನ್ನು ಕವಿ ಹೇಗೆ ವರ್ಣಿಸಿದ್ದಾರೆ? ಕನ್ನಡಿಗರ ಕಾವ್ಯ ರಚನಾ ಶೈಲಿಯನ್ನು ಕವಿಯು ಹೇಗೆ ವರ್ಣಿಸಿದ್ದಾನೆ ಎನ್ನುವಂತಹ ಪ್ರಶ್ನೆಗೆ ಉತ್ತರವನ್ನು ನಾವು ಗಮನಿಸೋಣ. ಇಲ್ಲಿ ಕನ್ನಡ ನಾಡು ನುಡಿ ಮತ್ತು ಜನ ಎನ್ನುವಂತಹ ಶೀರ್ಷಿಕೆಯಲ್ಲಿ ಬಂದಂತಹ ಪದ್ಯ ಭಾಗದಲ್ಲಿ ಕವಿ ಕನ್ನಡಿಗರ ಕಾವ್ಯ ರಚನಾ ಶೈಲಿಯನ್ನು ಬಹಳ ಸುಂದರವಾಗಿ ವರ್ಣಿಸ್ತಾರೆ. ಅವನು ಹೇಳ್ತಾನೆ, ಹದವರಿತು ಹೇಳಲು ಹೇಳಿದುದನ್ನು ತಿಳಿದು ಶೋಧಿಸಬಲ್ಲವರು ಆ ನಾಡಿನವರೇ ಅವರು ಚತುರರು, ಉದ್ದೇಶಪೂರ್ವಕವಾಗಿ ಓದದಿದ್ದರೂ ಕಾವ್ಯ ಪ್ರಯೋಗ ಮಾಡುವಷ್ಟು ಪರಿಣಿತ ಬುದ್ಧಿ ಇರುವಂಥವರು ಎಂದು ಕವಿ ವರ್ಣಿಸುತ್ತಾನೆ. ಇದನ್ನು ಬಹಳ ಚೆನ್ನಾಗಿ ಓದ್ತೀರಿ. ಚದುರರ್ ನಿಜದಿಂ ಕುರಿತೋದದೆಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು ಎಂದು ನಮ್ಮ ಜನಪದರನ್ನ ಕುರಿತಾಗಿ ಕವಿ ಈ ನಾಡಿನ ಜನರನ್ನ ಕುರಿತಾಗಿ ಅತ್ಯಂತ ಹೆಮ್ಮೆ ಅಭಿಮಾನದಿಂದ ವರ್ಣಿಸಿದ್ದನ್ನು ನಾವು ನೋಡ್ತೇವೆ. ಹೀಗೆ ನೀವು ಗ್ರಹಿಸಿದಂತಹ ವಿಚಾರಗಳನ್ನು ಪ್ರಶ್ನೆಯನ್ನು ಓದಿಕೊಂಡು ಅದಕ್ಕೆ ಪೂರಕವಾಗಿ ಕನಿಷ್ಠ 4 ಸಾಲುಗಳಲ್ಲಿ ಪ್ರತಿ ಪ್ರಶ್ನೆಗೆ ಉತ್ತರವನ್ನು ಬರೆಯುವ ಮೂಲಕ 2 ಅಂಕಗಳನ್ನು ಗಳಿಸುವಂಥ ಒಂದು ಅವಕಾಶ ಇರುತ್ತೆ. ತಪ್ಪದ ವಿದ್ಯಾರ್ಥಿಗಳು ತಪ್ಪಿಲ್ಲದೆ ಸ್ಪಷ್ಟ ಮತ್ತು ಸರಿ ಉತ್ತರವನ್ನು ಬರೆಯುವತ್ತ ಮುಂದಾಗಿ. ಮುಖ್ಯ ಪ್ರಶ್ನೆ 4, ಕೆಳಗಿನ ಕವಿ ಅಥವಾ ಸಾಹಿತಿಯ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಬಿರುದು ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಈ ಪ್ರಶ್ನೆಯನ್ನು ವಿದ್ಯಾರ್ಥಿಗಳು ನಿಮ್ಮ ಪಠ್ಯದಲ್ಲಿ ಬರುವಂತಹ ಕವಿಗಳ ಪರಿಚಯವನ್ನು ಮಾಡುವಂತಹ ಒಂದು ಪ್ರಶ್ನೆ. ಒಂದು ಪ್ರಶ್ನೆ 3 ಅಂಕಗಳಿರುತ್ತೆ. ಬಹಳ ಸುಲಭವಾಗಿ ಅಂಕವನ್ನು ಗಳಿಸ್ಬೋದು. ಉಪಪ್ರಶ್ನೆ ಸಂಖ್ಯೆ 25 ನೋಡಿದರೆ ಕುವೆಂಪು ಕವಿಯನ್ನು ಕುರಿತಾಗಿ ನಿಮಗೆ ಪರಿಚಯಿಸಲಿಕ್ಕೆ ಪ್ರಶ್ನೆಯನ್ನು ಕೇಳಲಾಗಿದೆ. ಇಲ್ಲಿ ರಾಷ್ಟ್ರಕವಿ ಎಂದು ಖ್ಯಾತರಾಗಿರುವಂತಹ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರು ದಿನಾಂಕ 29/12/1904 ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಎನ್ನುವಲ್ಲಿ ಜನಿಸಿದರು. ಇವರು ನವಿಲು, ಪಕ್ಷಿಕಾಶಿ, ಬೆರಳಿಗೆ ಕೊರಳ್, ಶೂದ್ರ ತಪಸ್ವಿ, ಜಲಗಾರ, ಕಾನೂರ ಸುಬ್ಬಮ್ಮ ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು, ಶ್ರೀ ರಾಮಾಯಣ ದರ್ಶನ ಒಳಗೊಂಡಂತೆ 70ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಪದ್ಮಭೂಷಣ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಷ್ಟ್ರಕವಿ ಬಿರುದು, ಜ್ಞಾನಪೀಠ ಪ್ರಶಸ್ತಿ, ಪಂಪ ಪ್ರಶಸ್ತಿ ಹಾಗೂ ಕರ್ನಾಟಕ ಪ್ರಶಸ್ತಿಗಳನ್ನು ಗಳಿಸಿದ್ದಾರೆ ಎಂದು ಉತ್ತರವನ್ನು ಬರೆಯಬೇಕು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ಒಂದು ಪದ್ಯವನ್ನು ಕೊಡಲಾಗಿರುತ್ತೆ. ಆ ಪದ್ಯವನ್ನು ಓದಿಕೊಂಡು ಅದಕ್ಕೆ ಸರಳವಾಗಿ ಮತ್ತು ಸ್ಪಷ್ಟವಾದ ಉತ್ತರವನ್ನು ಬರೆಯಬೇಕಾಗುತ್ತೆ. ಪ್ರಶ್ನೆ ಈ ರೀತಿಯಾಗಿದೆ. ಉಪಪ್ರಶ್ನೆ ಸಂಖ್ಯೆ 26, ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡುವೆ ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. 12ನೇ ಶತಮಾನದ ಜಗಜ್ಯೋತಿ ಬಸವಣ್ಣನವರು ಬರೆದಂತಹ ಒಂದು ಸುಂದರವಾದಂತಹ ಸರ್ವಕಾಲಿಕ ಸತ್ಯವನ್ನು ಸಾರುವ ಒಂದು ಪದ್ಯ ಭಾಗ ಇದು. ಇಲ್ಲಿ ನೀವು ಇದರ ಸಾರಾಂಶವನ್ನು ಗದ್ಯ ರೂಪದ ನಿಮ್ಮ ಆ ವಾಕ್ಯಗಳಲ್ಲಿ ಬರೆಯಬೇಕು. ಬಸವಣ್ಣನವರು ಶ್ರೀಮಂತರು ಮತ್ತು ಬಡವರ ನಡುವಿನ ಭಕ್ತಿಯನ್ನು ತಮ್ಮ ವಚನದಲ್ಲಿ ತಿಳಿಸಿದ್ದಾರೆ. ಉಳ್ಳವರು ಹಣ, ಅಧಿಕಾರ, ಸಂಪತ್ತು ಏನೆಲ್ಲವನ್ನ ಬಳಸಿಕೊಂಡು ಕೆಲಸಗಳನ್ನು ಮಾಡುತ್ತಾರೆ, ಶಿವನ ಆಲಯವನ್ನೇ ಕಟ್ಟಿಸುತ್ತಾರೆ. ಆದರೆ ಬಡವರ ಬಳಿ ಅಷ್ಟು ಹಣ, ಸಂಪತ್ತು ಇರುವುದಿಲ್ಲ ಎಂದು ಹೇಳುತ್ತಾರೆ. ನಾನು ಏನು ಮಾಡಲಿ ಬಡವ, ನನ್ನ ಕಾಲು ಶಿವಾಲಯದಲ್ಲಿರುವ ಕಂಬಗಳಿದ್ದಂತೆ, ನನ್ನ ದೇಹವೇ ದೇವಾಲಯವಿರುವಂತೆ, ನನ್ನ ತಲೆಯೇ ಶಿವಾಲಯದಲ್ಲಿರುವ ಕಳಸವಿರುವಂತೆ ಎಂದು ತಮ್ಮ ದೇವರಾದ ಕೂಡಲ ಸಂಗಮ ದೇವ ಕೇಳು, ಸ್ಥಾವರ ಕಳಿವುಂಟು. ಅಂದರೆ ಶ್ರೀಮಂತರು ಕಟ್ಟಿದಂತಹ ದೇವಾಲಯಗಳು, ಕಟ್ಟಡಗಳು ಇಂದಲ್ಲ ನಾಳೆ ನಶಿಸಿ ಹೋಗುತ್ತಾರೆ. ಆದರೆ ಜಂಗಮಕ್ಕೆ ಅಳಿವಿಲ್ಲ. ಅಂದರೆ ದೇವರು ಯಾವತ್ತೂ ಸಹ ಚಲಿಸುತ್ತಾ ಮಾನವರಲ್ಲಿ ಕಾಣುವಂತಾಗಬೇಕು ಎನ್ನುವ ಆಶಯವನ್ನು ವ್ಯಕ್ತಪಡಿಸುತ್ತಾರೆ. ಮುಂದಿನ ಮುಖ್ಯ ಪ್ರಶ್ನೆ 6, ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣವನ್ನು ಬರೆದು ಸಮನ್ವಯಗೊಳಿಸಿ. ಇಲ್ಲಿ ಒಂದು ವಾಕ್ಯವನ್ನು ಕೊಟ್ಟಿರಲಾಗುತ್ತೆ. ಅದು ಯಾವ ಅಲಂಕಾರಕ್ಕೆ ಸೇರಿದ್ದು ಅಂತೇಳಿ ಗಮನಿಸಿ
ಅದರಲ್ಲಿ ಬರುವಂತಹ ಲಕ್ಷಣಗಳನ್ನು ಬರೆದರೆ 3 ಅಂಕಗಳನ್ನು ಗಳಿಸಬಹುದು. ಪ್ರಶ್ನೆ ಈ ರೀತಿಯಾಗಿದೆ. 27ನೇ ಉಪಪ್ರಶ್ನೆ, ಸಾವಿರಾರು ಮಳೆಬಿಲ್ಲುಗಳು ಸೇರಿ ಕುಣಿದಂತೆ ತೋರುತ್ತಿತ್ತು. ಆ ವಾಕ್ಯವನ್ನು ಓದಿದ ತಕ್ಷಣ ನಿಮಗೆ ಈ ಅಲಂಕಾರದ ಮೂಲ ಕಲ್ಪನೆಗಳು ಗೊತ್ತಿದ್ರೆ ಇದು ಇಂಥವುದೇ ಅಲಂಕಾರ ಅಂತೇಳಿ ಗೊತ್ತಿಡಿಬಹುದು. ಅಂತೆ, ಓಳ್, ಓಲ್, ಹಾಂಗ ಅನ್ನುವಂತಹ ಪದಗಳು ವಾಕ್ಯದಲ್ಲಿ ಬಂದಿದ್ರೆ ಅದು ನಿಸ್ಸಂಶಯವಾಗಿ ಉಪಮಾಲಂಕಾರಕ್ಕೆ ಉದಾಹರಣೆಯಾಗಿದೆ. ನಿಮಗೆ ಕೊಟ್ಟಿರುವಂತಹ 27ನೆಯ ಉಪಪ್ರಶ್ನೆ ಉಪಮಾಲಂಕಾರಕ್ಕೆ ಉದಾಹರಣೆಯಾಗಿದೆ. ಇದನ್ನು ಈಗ ನಾವು ಅದನ್ನು ಸಮನ್ವಯಗೊಳಿಸಿ ಬರೆಯೋದು ಹೇಗೆ ಅಂತ ಹೇಳಿದ್ರೆ, ಉಪಮಾಲಂಕಾರದ ಲಕ್ಷಣಗಳನ್ನು ಮೊದಲಿಗೆ ನಾವು ಗಮನಿಸಬೇಕು. 1ನೇ ಅಂಶ, ಒಂದು ಉಪಮಾಲಂಕಾರದ ವಾಕ್ಯದಲ್ಲಿ ಉಪಮಾನ, ಉಪಮೇಯ, ಉಪಮಾವಾಚಕ ಪದ ಮತ್ತು ಸಮಾನ ಧರ್ಮ ಅನ್ನುವಂಥ 4 ಅಂಶಗಳು ಇರಲೇಬೇಕು. ಅವುಗಳಲ್ಲಿ ಯಾವುದಾದರೊಂದು ಅಂಶ ಬಿಟ್ಟು ಹೋಗಿದ್ರೆ ಅದನ್ನು ಲುಪ್ತೋಪಮಾಲಂಕಾರ ಅಂತೇಳಿ ಗಮನಿಸ್ತೇವೆ. ಈ ವಾಕ್ಯವನ್ನು ಗಮನಿಸಿದಾಗ ಇಲ್ಲಿ ನೋಡಿ, ಸಾವಿರಾರು ಮಳೆಬಿಲ್ಲುಗಳು, ಸಾವಿರಾರು ಮಳೆಬಿಲ್ಲುಗಳು ಅನ್ನುವಂಥದ್ದು ನಮಗೆ ಉಪಮಾನವಾಗಿ ಸೇರುತ್ತದೆ. ಇಲ್ಲಿ ಉಪಮಾನ ಸಾವಿರಾರು ಮಳೆಬಿಲ್ಲುಗಳು ಅಂತಿದೆ, ಆದರೆ ಉಪಮೇಯವನ್ನು ಕೊಟ್ಟಿಲ್ಲ. ನಾವು ಅದನ್ನು ಪಾಠ ಅಥವಾ ಅಲಂಕಾರದ ಸಂದರ್ಭದಲ್ಲಿ ನೋಡಿದಂತೆ ಊಹಿಸಿಕೊಳ್ಳಬೇಕು. ನನ್ನ ಗೋಪಾಲ ಪಾಠದಲ್ಲಿ ಬರುವಂತಹ ಪ್ರಕೃತಿಯ ವರ್ಣೆಯಲ್ಲಿ ಬರುವಂಥ ಈ ಸಾಲು, ಇಲ್ಲಿ ಉಪಮೇಯ ಸ್ಪಷ್ಟವಾಗಿಲ್ಲ, ಆದರೆ ನಾವು ಕಲ್ಪಿಸಿಕೊಳ್ಳುವುದು ಏನಂತೇಳಿದ್ರೆ ಬನದ ಬಣ್ಣದ ಹೂವುಗಳು ಅಂತೇಳಿ ಕಲ್ಪಿಸಿಕೊಳ್ಬೇಕು. ನಿಮಗೆ ಗೊತ್ತಿದ್ರೆ ಬನದ ಬಣ್ಣದ ಹೂವುಗಳು ಎನ್ನುವುದನ್ನು ಉಪಮೇಯವಾಗಿ ಬಳಸಿದ್ದಾರೆ ಅಂತ ಬರೀರಿ. ಇಲ್ಲ ಅಂತೇಳಿದ್ರೆ ಉಪಮೇಯ ಸ್ಪಷ್ಟವಾಗಿಲ್ಲ ಅಂತೇಳಿ ಬರೀಬೇಕು. ಅಂತೆ ಅನ್ನುವಂಥದ್ದು ಇಲ್ಲಿ ಉಪಮಾವಾಚಕ ಪದ. ಇಲ್ಲಿ ತೋರುವಂತೆ ತೋರುತ್ತಿತ್ತು ಅಂತ ಏನಿದೆಯಲ್ಲ, ಇದು ಸಮಾನ ಧರ್ಮ. ಸಾವಿರಾರು ಮಳೆಬಿಲ್ಲುಗಳು ಹೇಗೆ ಸೇರಿದಾಗ ಸುಂದರವಾಗಿ ಕಾಣುತ್ತೋ ಬನದ ಬಣ್ಣದ ಹೂಗಳು ಹಾಗೆಯೇ ಕಾಣ್ತಾ ಇದ್ವು ಅನ್ನುವಂಥದ್ದನ್ನು ಸಮಾನ ಗುಣವಾಗಿ ಹೋಲಿಸಿದ್ದಾರೆ. ಇದರ ಸಮನ್ವಯ ಏನಂತೇಳಿದ್ರೆ, ಈ ವಾಕ್ಯದಲ್ಲಿ ಉಪಮಾನ ಉಪಮೇಯಗಳಿಗೆ ಹೋಲಿಕೆಯನ್ನು ಕೊಟ್ಟು ಹೇಳಿರುವ ಕಾರಣ ಇದನ್ನು ಉಪಮಾಲಂಕಾರಕ್ಕೆ ಉದಾಹರಣೆಯಾಗಿ ಪರಿಗಣಿಸಲಾಗಿದೆ ಅಂತೇಳಿ ನೀವು ಉತ್ತರವನ್ನು ಬರೀಬೇಕಾಗಿದೆ. ಇನ್ನು 7ನೆಯ ಮುಖ್ಯ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ಗಾದೆ ಮಾತುಗಳಲ್ಲಿ ಯಾವುದಾದರೂ ಒಂದನ್ನು ಆರಿಸಿಕೊಂಡು ವಿಸ್ತರಿಸಿ ಬರೆಯಿರಿ. ಇದು ವಾಕ್ಯ ರಚನೆಗೆ ಸಂಬಂಧಪಟ್ಟಂತಹ ಪ್ರಶ್ನೆ. 3 ಅಂಕಗಳು, ಕನಿಷ್ಠ 8 ಸಾಲುಗಳನ್ನು ಒಳಗೊಳ್ಳುವಂತೆ ನೀವು ಒಂದು ಗಾದೆ ಮಾತನ್ನು ವಿಸ್ತರಿಸಿ ಬರೀಬೇಕು. ಇಲ್ಲಿ ನೀವು ಗಮನಿಸಬೇಕಾದದ್ದು ಇಷ್ಟೇ, ಆ ಗಾದೆಯ ಮಾತುಗಳಲ್ಲಿ ಆಂತರಿಕ ಆಯ್ಕೆಗೆ ಅವಕಾಶ ಇರುತ್ತೆ. ಅಂದರೆ 2 ಹೇಳಿಕೆಗಳನ್ನು ಕೊಟ್ಟಿರ್ತೇವೆ ಗಾದೆ ಮಾತನ್ನು, ಯಾವುದಾದರೂ ಒಂದಕ್ಕೆ ನೀವು ಉತ್ತರವನ್ನು ಬರೀಬೇಕಾಗ ಗಾದೆಯ ಮಾತನ್ನು ಉತ್ತರಿಸುವ ಮುನ್ನ ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ, ಮೊದಲಿಗೆ ಗಾದೆ ಅಂದರೆ ಏನು ಅನ್ನುವಂಥದ್ದನ್ನು, ನಂತರ ಗಾದೆಯ ಅರ್ಥ ಏನು ಅನ್ನುವಂಥದ್ದನ್ನು, ಕೊನೆಯಲ್ಲಿ ಇದು ಬದುಕಿಗೆ ಹೇಗೆ ಸೂಕ್ತ ಅನ್ನುವಂಥದ್ದನ್ನು ನೀವು ಬರೀಬೇಕಾಗುತ್ತೆ. ಇಲ್ಲಿ 28ನೆಯ ಉಪಪ್ರಶ್ನೆ, ಕೈ ಕೆಸರಾದರೆ ಬಾಯಿ ಮೊಸರು ಅಥವಾ ಒಕ್ಕಲಿಗ ಒಕ್ಕದಿದ್ದರೆ ಜಗವೆಲ್ಲ ಬೆಕ್ಕುವುದು ಅನ್ನುವ 2 ಗಾದೆ ಮಾತುಗಳನ್ನು ಕೊಡಲಾಗಿದೆ. ನೀವು ಗಾದೆಯನ್ನು ಆರಂಭಿಸುವುದಕ್ಕೆ ಮುಂಚೆ ಉದಾಹರಣೆಗೆ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ನೀವು ಬರೆಯೋದಕ್ಕೆ ಆರಂಭಿಸಿದರೆ, ನೀವು ಪೀಠಿಕೆ ರೂಪದಲ್ಲಿ ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳು, ಗಾದೆ ವೇದಕ್ಕೆ ಸಮ ಎಂದು ಕರೆಯುತ್ತಾರೆ, ಅಂತಹವುಗಳಲ್ಲಿ ಕೈ ಕೆಸರಾದರೆ ಬಾಯಿ ಮೊಸರು ಎನ್ನುವುದು ಒಂದು. ಈಗ 2ನೇ ಪ್ಯಾರದಲ್ಲಿ ಕೈ ಕೆಸರಾದರೆ ಬಾಯಿ ಮೊಸರು ಅನ್ನುವುದರ ಅರ್ಥವನ್ನು ಯಾಕೆ ಇದನ್ನು ಬಳಸಿದ್ದಾರೆ, ಅದಕ್ಕೆ ಸಮಾನ ಅರ್ಥವಾಗಿ ದುಡಿಮೆಯೇ ದುಡ್ಡಿನ ತಾಯಿ, ಕಾಯಕವೇ ಕೈಲಾಸ, ಈ ಥರದ ಹೇಳಿಕೆಗಳನ್ನು ಸೇರಿಸ್ಕೊಂಡು ಅದರ ವಿವರವನ್ನು ಬರೀಬೇಕು. ಕೊನೆಯಲ್ಲಿ ಉಪಸಂಹಾರದ ಮುಕ್ತಾಯದ ಹಂತದಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಸಹ ದುಡಿದು ತಿನ್ನುವುದರ ಕಡೆಗೆ ವಾಲಬೇಕು, ಕೈ ಕೆಸರು ಮಾಡಿಕೊಂಡು ಸುಖದ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ ಎನ್ನುವಂಥ ಧನಾತ್ಮಕ ಚಿಂತನೆಯ ಅಂಶವನ್ನು ನೀವು ಬರೆದ್ರೆ ಅದಕ್ಕೆ ಪೂರ್ಣ 3 ಅಂಕಗಳನ್ನು ಗಳಿಸುವಂಥ ಒಂದು ಅವಕಾಶ ಇದೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ. ಧನ್ಯವಾದಗಳು.